ಎಲ್ಲರಿಗೂ ನಮಸ್ಕಾರ. ಈ ದಿನ ಪುತ್ತೂರು ಪಂಪ್ ಹೌಸಲ್ಲಿ ಏನು ನಾನು ಹಿಂದೆ ನಾವೆಲ್ಲ ಒಪ್ಕೊಂಡಿದ್ದು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ವರ ಏನು ಭರವಸೆ ಕೊಟ್ಟಿದ್ದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಚಾಲನೆ ಕೊಡ್ತೀವಿ ಅಂತ, ಅದೇ ರೀತಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಏನು ಸಮಸ್ಯೆಗಳಿತ್ತು ಇಲ್ಲ ಅಂತೂ ಇಲ್ಲ, ನಾವೇನು ಅದನ್ನ ನೀರನ್ನ ಬೇಕು ಅಂತ ನಿಲ್ಲಿಸಿರಲಿಲ್ಲ. ಇವತ್ತು ಮೋಟ್ರುಗಳು ರಿಪೇರಿ ಆಗಿದೆ, ಅಧಿಕಾರಿಗಳು ಅದರ ಒಂದು ಮಾಹಿತಿನ ತಗೋತಾ ಇದ್ದಿದ್ದು ನಿತ್ಯ ಕಳೆದ ಒಂದೂವರೆ ತಿಂಗಳಿಂದ ಎಲ್ಲಿವರೆಗೆ ಬರ್ತಾಯಿದೆ ತ್ವರಿತವಾಗಿ ಆಗಬೇಕು ಅಂತೇಳಿ ಹಂತವಾಗಿ ಅದು ರಿಪೇರಿ ಆದಂಥ ಸಮಯದಲ್ಲೆಲ್ಲ ಮಾಹಿತಿಗಳು ತಗೊಂಡು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳಾಗ್ತಾ ರೀತಿಯಲ್ಲಿ ಪುತ್ತೂರಿನಿಂದ ಈಗ ವಡ್ಗೆರೆಯಿಂದ ಮುಂದಿನ ಕೆರೆಗಳನ್ನು ಹೋಗಿ ಕಲ್ಕಟ್ಟೆ ಡ್ಯಾಮ್ಗೆ ಹೋಗೋಂಥ ಕೆಲಸನ ಖಂಡಿತವಾಗ್ಲೂ ಮಾಡ್ತೀವಿ. ಅದರ ಬಗ್ಗೆ ಯಾವುದೇ ಥರದ ಅನುಮಾನಗಳು ಬೇಡ. ನಾನು ಈ ಮುಖಾಂತರ ಕ್ಷೇತ್ರದ ಜನತೆಗೆ ತಿಳಿಸೋದೇನೆಂದರೆ, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿ ಮಾಡೋಂಥ ಇದೇನಿಲ್ಲ. ಇಲ್ಲಿ ಏನಾಗಿದೆ, ಪ್ರತಿಭಟನೆಗಳು ನಡೆದಂಥ ಸಮಯದಲ್ಲಿ ಒಂದು ಕಾಲಾವಕಾಶ ಕೇಳಿರ್ತೀವಿ. ಕಾಲಾವಕಾಶ ಕೇಳಿದ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋಕ್ಕಾಗಲ್ಲ. ಯಾಕೆಂದರೆ ಸಮಸ್ಯೆಗಳು ಸ್ಪೇರ್ ಪಾರ್ಟ್ ಸಿಗಬೇಕು ಅಥವಾ ಅವು ಕೆಲಸ ಮಾಡೋಂಥ ರೀತಿಯಲ್ಲಿ ವರ್ಕ್ ಆಗಬೇಕು. ಈಗ ಸುಮ್ಮನೆ ನಾವು ಚಾಲನೆ ಕೊಡ್ತೀವಿ 3ನೇ ತಾರೀಕು 2ನೇ ತಾರೀಕು ಅಂತ ಹೇಳಿ ಆ ಮಿಷಿನ್ಗಳು ಓಡಾಡದಂಗೆ ಆಗಿದಾಗ ಸಮಸ್ಯೆ ಆಗ್ತವೆ. ಹಾಗಾಗಿ ಇದೆಲ್ಲ ಟೆಸ್ಟ್ ಮಾಡಿ ಕಳೆದ 15 ದಿನದಿಂದಲೇ ರೆಡಿಯಾಗಿತ್ತು ಮೋಟ್ರು. ಅದು ಟೆಸ್ಟ್ ಮಾಡಿ ಟೆಸ್ಟಿಂಗ್ ಮಾಡಿ ದಿನನಿತ್ಯ ಅದು ಓಡ್ತದೆ ಕರೆಕ್ಟಾಗಿ, ಅದಕ್ಕೆ ಎಲ್ಲ ಥರದ ಪವರ್ ಸಪ್ಲೈ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡೋಕ್ಕೆ ದಿನ ಆಯಿತು. ಸೊ ಹಂಗಾಗಿ ನಿನ್ನೆಯಿಂದ ಚಾಲನೆ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇನ್ನು ನಂಜನಗೂಡು ತಾಲೂಕು ಅಲಂಬೂರು ಗ್ರಾಮದ ಬಳಿ ಇರೋ ಕಂಪ್ನಿಯಿಂದ 2 ಕೆರೆಗಳು, ಚಾಮರಾಜನಗರದಲ್ಲಿ 13 ಕೆರೆಗಳು, ಗುಂಡ್ಲುಪೇಟೆಯಲ್ಲಿ 5 ಕೆರೆಗಳು, ಒಟ್ಟು 20 ಕೆರೆಗಳಿಗೆ 3ನೇ ಹಂತದಲ್ಲಿ ತುಂಬಿದೆ. ಫಸ್ಟ್ ಮಾಡಿದ್ದಿದ್ದು ಈಗ ಹೆಚ್ಚುವರಿಯಾಗಿ ಇದು 4ನೇ ಹಂತದಲ್ಲಿ ಇವೆಲ್ಲ ಈಗ ತುಂಬ ಅಂತ ಕೆಲಸ ಆಗ್ತಿದೆ. ಹಾಗಾಗಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಸಮಸ್ಯೆ ಆದ ರೀತಿಯಲ್ಲಿ ಈಗಾಗಲೇ ಕ್ರಮ ವಹಿಸಬೇಕು ಅಂತ ನಾವು 2 ಮೀಟಿಂಗ್ ಮಾಡಿ ಅಧಿಕಾರಿಗಳು ಹೇಳಿದ್ದಾರೆ. ಅಧಿಕಾರಿಗಳು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಸಮಸ್ಯೆಗಳಾಗಲ್ಲ. ಸುಮ್ಮನೆ ವಿನಾಕಾರಣ ಬಿಡಿಸ್ಲಿಲ್ಲ, ಮಾಡಿಸ್ಲಿಲ್ಲ, ಫಸ್ಟ್ ನೀರು ಕೊಡು, ವಾಸ್ತವಾಂಶ ತಿಳ್ಕೋಬೇಕು ಯಾರೇ ಆದರೂ. ಯಾಕಂದರೆ ಅಧಿಕಾರದಲ್ಲಿರೋರೇ ಬಂದು ಅಧಿಕಾರ ನಡೆಸಿರೋರೇ ಬಂದು ಗಲಾಟೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋಲ್ಲ. ಯಾಕಂದರೆ ಏನೇನಿದೆ ಅನ್ನೋದು ನೋಡಬೇಕು. ಸೊ ಹಂಗಾಗಿ ಇವತ್ತು ಪುತ್ತೂರು ಕೆರೆಯಲ್ಲಿ 679 SPM 3+1 ಸಂಖ್ಯೆ ಇರೋಂಥದ್ರೆ 4 ಒಟ್ಟು ಮೋಟ್ರು. ಬಟ್ 2 ರನ್ನಿಂಗ್ ಇದೆ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ 2 ರನ್ನಿಂಗ್ ಆಗೋಂಥ ಒಂದು ಕೆಲಸ ಆಗ್ತದೆ. ಸೊ ಅದ್ರ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಸಪ್ಲೈ ಮಾಡೋಕ್ಕೆ ಏನು ಲೈನು ನೀರು ಕೆರೆಗಳು ತುಂಬಿಸೋದನ್ನ ಖಂಡಿತವಾಗ್ಲೂ ಮಾಡ್ತೀವಿ. ಯಾವ ಥರದ ಅನುಮಾನ ಬೇಡ. ಹಂಗಾಗಿ ಇದರಲ್ಲಿ ಯಾವುದೇ ಥರದ ರಾಜಕೀಯದ ದುರುದ್ದೇಶನೂ ಇಲ್ಲ, ರಾಜಕೀಯ ಲಾಭವೂ ಇಲ್ಲ. ಯಾಕಂದರೆ ಇದು ಒಂದು ಕ್ಷೇತ್ರದ ಕೆಲಸ, ಒಂದು ಸಾರ್ವಜನಿಕರ ಕೆಲಸ, ರೈತರಿಗೆ ಅನುಕೂಲ ಆಗಬೇಕು, ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಹೊರತು ಮಾದೇ ಪ್ರಸಾದ ಮಾಡಿರೋ ಸ್ಕೀಮ್ನ ನಾನು ಯಾಕೆ ಬಂದು ನಿಲ್ಲಿಸ್ತಿ ಅಥವಾ ನಮಗೆ ಇದರಿಂದ ಏನಾದರೂ ಉಪಯೋಗ ಆಗ್ತದೆ ಅನ್ನೋದು ಇದೆಯಾ, ಅಥವಾ ಏನೋ ನಮ್ಮ ಈ ಸಮಸ್ಯೆಗಳು ಬೇರೆ ಥರ ಇಲ್ಲಿ ಸೃಷ್ಟಿ ಮಾಡೋದ್ರಿಂದ ನಮಗೆ ಲಾಭ ಇದ್ದರೆ ಮಾಡ್ಬೋದು. ಆದರೆ ಏನೂ ಇಲ್ಲದೇ ಇರೋದ್ರಿಂದ ವಿನಾಕಾರಣ ನನ್ನ ಮೇಲೆ ಆಪಾದನೆಗಳು ಮಾಡಿ ಆಮೇಲೆ ಕೆರೆ ನೀರು ತುಂಬಿಸೋಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಬಂದವರು ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಗಿದ್ದಾವಲ್ಲ, ಅದು ಭಾರಿ ಗುಂಡ್ಲುಪೇಟೆ ಕ್ಷೇತ್ರದಲ್ಲೇ ಒಂದು ದುರಂತ ಅನಿಸುತ್ತೆ. ವಿರೋಧ ಪಕ್ಷದವ್ರು ಇರೋದು ಬಂದವರು ಕೆರೆ ನೀರಿಗೆ ಪ್ರತಿಭಟನೆ ಮಾಡಲಿ, ಕೆರೆ ನೀರು ತುಂಬಿಸಿಲ್ಲ, ಶಾಸಕರಿಗೆ ಧಿಕ್ಕಾರಕ್ಕೆ ಹೋಗಿ ಅದು ಬಿಟ್ಬಿಟ್ಟು ಮೈಸೂರಲ್ಲವರೇ ಬೆಂಗಳೂರಲ್ಲವರೇ ಅಂದರೆ ಇವ್ರಿಗೆ ಇದನ್ನು ಕೇಳೋಕ್ಕೆ ಇದನ್ನ ಹೇಳೋಕ್ಕೆ ಬಂದಿದ್ದಾರೆ ಕ್ಷೇತ್ರದ ಜನತೆಗೆ. ಅವ್ರು ಎಲ್ಲಿದ್ದಾರೆ ಅಂತ ಫಸ್ಟ್ ತಿಳ್ಕೊಂಡು ಮಾತಾಡಬೇಕು. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡೋದ್ರಿಂದ ಜನನ ದಿಕ್ತಪ್ಪಿಸೋಂಥ ವ್ಯವಹಾರ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಈ ಮುಖಾಂತರ ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದ ಎಲ್ಲ ಜನತೆಗೂ ಮನವಿ ಮಾಡ್ಕೊಳ್ಳೋದು ಏನಂದರೆ, ವಿರೋಧ ಪಕ್ಷದವರ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಅವ್ರು ಮಾಡೋ ಅಂಥ ಪ್ರತಿಭಟನೆಗಳಿಗೆ ಯಾವುದೇ ಥರದ ಒಂದು ಫೌಂಡೇಶನ್ ಇರಲ್ಲ. ಹಾಗಾಗಿ ಸುಮ್ಮನೆ ಏನೋ ಅಂದರೆ ಗಣೇಶ್ ಪ್ರಸಾದ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಅನ್ನೋಕ್ಕೋಸ್ಕರ ಮಾಡ್ತಾರೆ ಹೊರತು ಅದರಲ್ಲಿ ಯಾವುದೇ ಥರದ ಸತ್ಯಾಂಶಗಳಿರಲ್ಲ. ದಯವಿಟ್ಟು ನಾನು ಈ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಮನವಿ ಮಾಡೋದೇನೆಂದರೆ, ಅರ್ಥ ಮಾಡಿಕೊಂಡು ಏನು ನಡೀತಿದೆ ಅನ್ನೋದು ತಿಳ್ಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗ್ತದೆ ಅಂತ ಹೇಳ್ತಾ ಈ ಮುಖಾಂತರ ನಾನು ಎಲ್ಲ ರೈತ ಸಂಘದವರು ಏನೇನು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಬೆಂಬಲ ಸೂಚಿಸಿದ್ದಾರೆ, ಅವ್ರಿಗೂ ಈ ಮುಖಾಂತರ ಧನ್ಯವಾದ.